ಅದ್ಯಾಕೋ ಚಿರತೆ ಕಾಟ ದೂರ ಆಗ್ತಾ ಇಲ್ಲ. ಬ್ಯಾಡ್ರಹಳ್ಳಿಯಲ್ಲಿ ಪದೇ ಪದೇ ಚಿರತೆ ಪ್ರತ್ಯಕ್ಷವಾಗ್ತಾ ಇದೆ, ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಎಸ್ಪೆಷಲಿ ರಾತ್ರಿ ಆದ್ರೆ ಸಾಕು ಚಿರತೆ ಪ್ರತ್ಯಕ್ಷವಾಗ್ತಾ ಇದೆ. ಅಲ್ಲಿಗೆ ಜುಲೈ ತಿಂಗಳಲ್ಲೇ 6 ಬಾರಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 28ರಂದು ಕಾಣಿಸಿತ್ತು ಚಿರತೆ. ಇವತ್ತು ಮುಂಜಾನೆ 3 ಗಂಟೆಗೆ ಮತ್ತೆ ಕಾಣಿಸ್ಕೊಂಡಿದೆ. ಅರಣ್ಯ ಇಲಾಖೆ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಒಂದೇ ಒಂದು ಬೋನ್ ಇಟ್ಟಿದ್ದಾರೆ. ಈ ರೀತಿ ಚಿರತೆ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ನಡೆಸ್ತಾರಾ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಆತಂಕ ಆಗ್ತಾ ಇದೆ, ರಾತ್ರಿ ಹೊತ್ತು ಓಡಾಡೋಕೆ ಆಗ್ತಾ ಇಲ್ಲ, ಹಾಗಾಗಿ ಬೇಗ ಆ ಚಿರತೆಯನ್ನ ಸೆರೆ ಹಿಡೀರಿ ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇದ್ದಾರೆ ನಾಗರಿಕರು. ಈಗ ಒಂದ್ಸತಿ ಬಂದ್ ಹೋದ್ರೇನೆ ಆತಂಕ ಸಹಜವಾಗಿ ಆಗೇ ಆಗುತ್ತೆ. ಮತ್ತೆ ಈ ಚಿರತೆ ಎಸ್ಪೆಷಲಿ ರಿಪೀಟೆಡ್ಲಿ ಕಾಣಿಸ್ಕೊಳ್ತಾ ಇದೆ. ಮತ್ತೆ ಒಂದ್ಸತಿ ನಾಯಿ ಮೇಲೆ ಅಟ್ಯಾಕ್ ಮಾಡೋಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿತ್ತು. ಆ ಕಾರಣದಿಂದಲೂ ಕೂಡ ಚಿರತೆ ಬರ್ತಾ ಇರ್ಬೋದು, ಇಲ್ಲ ಅಂತಲ್ಲ. ಮತ್ತೆ ಚಿರತೆ ಕಾಣಿಸ್ಕೊಂಡಿದೆ. ಆ CCTV ಫುಟೇಜ್ ಗಮನಿಸ್ತಾ ಇದ್ದೀವಿ. ಹತ್ತತ್ರ 3 ಗಂಟೆ ಮುಂಜಾನೆ ಸಮಯ ಆ ಚಿರತೆ ಅಲ್ಲಿ ಪ್ರತ್ಯಕ್ಷವಾಗಿದೆ. ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಆ ಸಂದರ್ಭದಲ್ಲಿ ಓಡಾಡ್ತಾ ಇದ್ದಿದ್ರೆ ಯಾರು ಹೊಣೆ? ಜೀವ ಏನಾದ್ರೂ ಹೋಗಿದ್ದಿದ್ರೆ, ಚಿರತೆ ಅಟ್ಯಾಕ್ ಮಾಡಿದ್ದಿದ್ರೆ? ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. 28ನೇ ತಾರೀಕು ಮೊನ್ನೆ ಕಾಣಿಸ್ಕೊಂಡಿತ್ತು. ಬ್ಯಾಕ್ ಟು ಬ್ಯಾಕ್ ಚಿರತೆ ಕಾಣಿಸ್ಕೊಳ್ತಾ ಇದೆ, ಮತ್ತೆ ಕಾಣಿಸ್ಕೊಂಡಿದೆ. ಅಂದ್ರೆ ಮುಂಜಾನೆ 3 ಗಂಟೆ ಸಮಯಕ್ಕೆ ಕಾಣಿಸ್ಕೊಂಡಿದೆ. ಬ್ಯಾಡ್ರಹಳ್ಳಿಯಲ್ಲೇ ಅದು ಓಡಾಡ್ತಾ ಇದೆ. ಮತ್ತೆ ರಾತ್ರಿ ಸಮಯದಲ್ಲಿ ಎಸ್ಪೆಷಲಿ ಅದು ಬರ್ತಾ ಇದೆ. ಮತ್ತೆ ಅರಣ್ಯ ಇಲಾಖೆಯವರು ಅವತ್ತು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅಂದ್ರೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಸ್ಥಳೀಯರಿಗೆ, ರಾತ್ರಿ ಸಂದರ್ಭದಲ್ಲಿ ಯಾರು ಓಡಾಡಬೇಡಿ ಅನಗತ್ಯವಾಗಿ ಅಂತ ಹೇಳಿದ್ರು. ಬಟ್ ಅದಲ್ವಲ್ಲ ಸೊಲ್ಯೂಷನ್ನು. ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಆಗಬೇಕಲ್ಲ. ರಾತ್ರಿ ಆದ್ರೆ ರಾಜಾರೋಷವಾಗಿ ಅದು ಓಡಾಡ್ತಾ ಇದೆ. ನಾಯಿ ಮೇಲೂ ಕೂಡ ಈ ಹಿಂದೆ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಟ್ಟಿತ್ತು. ಈ ಸಾರ್ವಜನಿಕರಿಗೆ ನೀವು ರಾತ್ರಿ ಸಂದರ್ಭದಲ್ಲಿ ಹೊರಗಡೆ ಬರಬೇಡಿ ಅಂತ ಹೇಳಿದ್ರೆ ಅದು ಸೊಲ್ಯೂಷನ್ ಅಲ್ಲ. ಅದಕ್ಕೆ ಈಗ ಸೆರೆ ಹಿಡಿಯೋ ಕಾರ್ಯಾಚರಣೆ ಮಾಡಿ ಅಂತಂದ್ರೆ ಒಂದು ಬೋನ್ ಇಟ್ಟಿದ್ದಾರೆ, ಇದರಿಂದ ಸಾಧ್ಯ ಆಗಲ್ಲ ಅಂತೇಳಿ ನಿವಾಸಿಗಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿ, ಪದೇ ಪದೇ ಬ್ಯಾಡ್ರಹಳ್ಳಿ ಸುತ್ತಮುತ್ತ ಭಾಗದಲ್ಲೇ ಚಿರತೆ ಪ್ರತ್ಯಕ್ಷವಾಗ್ತಿದೆ, ಸ್ಥಳೀಯರಲ್ಲಿ ಆತಂಕ ಜಾಸ್ತಿ ಆಗ್ತಿದೆ. ಈ ಹಿಂದೆ ರಾತ್ರಿ ಓಡಾಡಬೇಡಿ ಅಂತ ಅರಣ್ಯ ಇಲಾಖೆ ಹೇಳಿತ್ತು. ಬಟ್ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಯಾವ ತರ ಸಾಗ್ತಾ ಇದೆ? ಒಂದು ಬೋನ್ ಇಟ್ರೆ ಎಲ್ಲಿ ಸಾಕಾಗುತ್ತೆ? ಖಂಡಿತ ಶರ್ಮಿತಾ, ಇನ್ನೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ. ಈಗಾಗಲೇ ಭಾರತ್ ನಗರದಲ್ಲಿ ಕಳೆದ 23 ದಿನಗಳ ಹಿಂದೆ ಮೊದಲನೇ ಬಾರಿಗೆ ಈ ಒಂಟಿ ಚಿರತೆ ಕಾಣಿಸಿಕೊಂಡಿತ್ತು. ಅದಾಗಿನಿಂದ ಇದುವರೆಗೂ ಕೂಡ ಈ ಒಂದು ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಕೇವಲ ಒಂದು ಬೋನನ್ನ ಒಂದು ಜಾಗದಲ್ಲಿಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಕೈ ತೊಳ್ಕೊಂಡಿದ್ದಾರೆ. ಹೀಗಾಗಿ ಸರಿಯಾದ ರೀತಿಯಾಗಿರುವಂತಹ ಕ್ರಮಗಳನ್ನ ಅರಣ್ಯ ಇಲಾಖೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಆತಂಕದಲ್ಲಿ ಬದುಕ್ತಾ ಇರುವಂತಹ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಇದೀಗ ಮತ್ತೆ ಭಾರತ್ ನಗರದ ಪಕ್ಕದಲ್ಲಿರುವಂತಹ ಬಡಾವಣೆಯಾಗಿರುವ ಬ್ಯಾಡ್ರಹಳ್ಳಿಯಲ್ಲೂ ಕೂಡ ಪದೇ ಪದೇ 2ನೇ ಬಾರಿ 2-3 ದಿನಗಳ ಅಂತರದಲ್ಲಿ 2 ಬಾರಿ ಮತ್ತೆ ಪ್ರತ್ಯಕ್ಷ ಆಗಿರುವಂತದ್ದು. ಅಂದ್ರೆ CCTVಯಲ್ಲಿ 2 ಬಾರಿ ಸೆರೆ ಸಿಕ್ಕಿರುವಂತದ್ದು. ಇದರ ಹೊರತಾಗಿ ಸಾಕಷ್ಟು ಬಾರಿ ಅಲ್ಲಿ ಸುತ್ತಮುತ್ತಲೇ ಬ್ಯಾಡ್ರಹಳ್ಳಿ ಸುತ್ತಮುತ್ತಲ ಸಾಕಷ್ಟು ಕಡೆಗಳಲ್ಲಿ ಒಂದು ಚಿರತೆ ಓಡಾಡ್ತಿದೆ ಅನ್ನುವಂಥದ್ದನ್ನ ಅಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇದ್ದಾರೆ. 28ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 28 ನಿಮಿಷಕ್ಕೆ ಒಂದ್ಸಲ ಕಾಣಿಸ್ಕೊಂಡಿದೆ, ರಸ್ತೆಯನ್ನ ಕ್ರಾಸ್ ಮಾಡ್ತಾ ಇದೆ. ಇವತ್ತು ಬೆಳಗಿನ ಜಾವ ಅಂದ್ರೆ ಜುಲೈ 30ನೇ ತಾರೀಕು 3 ಗಂಟೆ 3 ನಿಮಿಷಕ್ಕೆ ಮತ್ತೆ ಅದೇ ಚಿರತೆ ಕಾಣಿಸ್ಕೊಂಡಿರುವಂತದ್ದು. 2 ಸಿಸಿಟಿವಿಗಳು ಕೂಡ ಲಭ್ಯ ಆಗಿದೆ. 2 ಸಿಸಿಟಿವಿಗಳಲ್ಲಿ ಚಿರತೆ ಓಡಾಡುವಂತ ದೃಶ್ಯಗಳು ಕೂಡ ಸೆರೆ ಆಗ್ತಾ ಇರುವಂತದ್ದು. ನ್ಯೂಸ್ 18ಗೆ ಒಬ್ಬರು ಮಾಹಿತಿಯನ್ನ ಕೊಟ್ಟರು, ರಾಮಪ್ಪ ಅನ್ನುವಂತ ವ್ಯಕ್ತಿ. ಆತ ಅವರು ಹೇಳುವಂತ ಪ್ರಕಾರ ಬೆಳಗಿನ ಜಾವ 2 ಗಂಟೆಗೆ ನಾನು ಪ್ರತಿದಿನ ಎದ್ದು ಮಾರ್ಕೆಟ್ಗೆ ಹೋಗ್ತೀನಿ. ಮೊನ್ನೆ 28ನೇ ತಾರೀಕು 3 ಗಂಟೆ ಆಗಿತ್ತು. ಈ ಸಮಯದಲ್ಲಿ ಚಿರತೆ ಓಡಾಡೋದು ನಾನು ಕಣ್ಣಾರೆ ನೋಡಿದ್ದೀನಿ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಷ್ಟಾಗಿಯೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಸೆರೆ ಹಿಡಿಯೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಗಂಭೀರವಾಗಿರುವಂತಹ ಪ್ರಯತ್ನಗಳನ್ನ ಮಾಡಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಭಾರತ್ ನಗರ, ಮಾಗಡಿ ಮುಖ್ಯ ರಸ್ತೆ ಮತ್ತು ಬ್ಯಾಡ್ರಹಳ್ಳಿ ಈ ಸುತ್ತಮುತ್ತಲೇ ಕಳೆದ 20-25 ದಿನಗಳಿಂದ ನಿರಂತರವಾಗಿ ಈ ಒಂಟಿ ಚಿರತೆ ಕಾಣಿಸಿಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಉತ್ತರಹಳ್ಳಿ ಹೋಬಳಿ ಭಾಗದಲ್ಲಿ ಬರುವಂತಹ ಬಡಾವಣೆಗಳು, ಇದು ತುರಹಳ್ಳಿ ಫಾರೆಸ್ಟ್ಗೆ ಅಂಟಿಕೊಂಡಿರುವಂತಹ ಜಾಗ. ಹೀಗಾಗಿ ಆ ಮೀಸಲು ಅರಣ್ಯ ಪ್ರದೇಶದಿಂದ ಬಂದಿರಬಹುದು
ಬಂದಿರಬಹುದು ಅನ್ನುವಂತ ಒಂದು ಶಂಕೆಯನ್ನು ಅಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಯೋಜನೆಯನ್ನು ರೂಪಿಸಿ ಇದನ್ನು ಆದಷ್ಟು ಬೇಗ ಸೆರೆ ಹಿಡಿಯಬೇಕು ಅನ್ನುವಂಥದ್ದು. 2 ದಿನಗಳ ಹಿಂದೆ ಅಲ್ಲಿರುವಂತಹ ಲಕ್ಷ್ಮಿ ಅನ್ನುವಂಥವರು ಮನೆಯಲ್ಲಿದ್ದಂತ ಸಾಕು ನಾಯಿಯ ಮೇಲೂ ಕೂಡ ಇದು ಅಟ್ಯಾಕ್ ಮಾಡಿದೆ ಅನ್ನುವಂತ ಒಂದು ಮಾಹಿತಿಯನ್ನು ಅಲ್ಲಿರುವಂತಹ ಜನರು ನ್ಯೂಸ್ 18 ಕೊಡ್ತಾ ಇರುವಂತದ್ದು. ಆ ನಾಯಿಯ ಕತ್ತಿನ ಭಾಗಕ್ಕೆ ಆ ಕಚ್ಚಿರುವಂತಹ ಒಂದು ಕುರುಹನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ಇದು ಇವತ್ತು ಪ್ರಾಣಿಗಳ ಮೇಲೆ ಆಗಿದೆ, ಮುಂದಿನ ದಿನಗಳಲ್ಲಿ ಮನುಷ್ಯರ ಮೇಲೂ ಕೂಡ ಆಗುವಂತ ಒಂದು ಆತಂಕವನ್ನ, ಒಂದು ಭೀತಿಯ ವಾತಾವರಣದಲ್ಲಿ ಅಲ್ಲಿರುವಂತಹ ಜನರು ಬದುಕ್ತಾ ಇರುವಂತದ್ದು. ಆದಷ್ಟು ಬೇಗ ಈ ಒಂದು ಒಂಟಿ ಚಿರತೆಯನ್ನ ಸೆರೆ ಹಿಡಿಬೇಕು. ಸೆರೆ ಹಿಡಿದಿಲ್ಲ ಅಂತಂದ್ರೆ ಆ ಜೀವ ನಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತವಾಗಿ ಗಂಭೀರವಾಗಿ ತೆಗೆದುಕೋಬೇಕು. ಇಷ್ಟು ದಿನ ಮಾಡದಂಗೆ ನಿರ್ಲಕ್ಷ್ಯ ಅಲ್ಲ, ಗಂಭೀರವಾಗಿ ತೆಗೆದುಕೊಂಡು ಕಳೆದ 25 ದಿನಗಳಿಂದನೂ ಕೂಡ ಒಂದು ಒಂಟಿ ಚಿರತೆಯನ್ನ ಸೆರೆ ಹಿಡಿಯಕ್ಕೆ ಆಗದೇ ಇರುವಷ್ಟು ಏನು ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ತೋರ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ದುರಂತ ಅಥವಾ ಅನಾಹುತಕ್ಕೆ ದಾರಿ ಮಾಡಿಕೊಡುವಂತ ಸಾಧ್ಯತೆಗಳಿದೆ. ಶರ್ಮಿತಾ, ಅಂದ್ರೆ ಈ ಚಿರತೆ ಚಲನವಲನ ಗಮನಿಸಿದಂತ ಸಂದರ್ಭದಲ್ಲಿ ಸಿಸಿಟಿವಿಯಲ್ಲಿ ಅಂದ್ರೆ ನಾಯಿಯನ್ನ ಹುಡುಕೊಂಡು ಅದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಆ ಕಾರಣದಿಂದ ಏನಾದ್ರೂ ಬರ್ತಾ ಇದೆಯಂತ ಅದ್ರ ಬಗ್ಗೆ ಏನಾದ್ರೂ ಅರಣ್ಯ ಇಲಾಖೆಯವರು ಏನಾದ್ರೂ ಮಾಹಿತಿ ಕೊಡ್ತಾ ಇದಾರೆ? ಒಂದಿಷ್ಟು ಐಡಿಯಾ ಇರುತ್ತೆ ಅದ್ರ ಆಕ್ಟಿವಿಟೀಸ್ ಎಲ್ಲ ಗಮನಿಸಿದಾಗ ಸಿಸಿಟಿವಿಯಲ್ಲಿ. ಮತ್ತೆ 6 ಬಾರಿ ಏನ್ ಕಾಣಿಸ್ಕೊಂಡಿದೆ ಇದೇ ತಿಂಗಳಲ್ಲೇನೆ, ಸರೌಂಡಿಂಗ್ ಅನ್ನ ಗಮನಿಸಿದಾಗ ಒಂದೇ ಪ್ಲೇಸಿಗೆ ಬರ್ತಾ ಇದೆಯಾ ಅಥವಾ ಎಷ್ಟು ಮೀಟರ್ ದೂರದಲ್ಲಿ ಕಾಣಿಸ್ಕೊಳ್ತಾ ಇದೆ? ಶರ್ಮಿತಾ, 22-23 ದಿನಗಳ ಹಿಂದೆ ಮೊದಲನೇ ಬಾರಿಗೆ ಭಾರತ್ ನಗರದ ಲೇಔಟ್ನ ವ್ಯಾಪ್ತಿಯಲ್ಲಿ ಮೊದಲನೇ ಬಾರಿಗೆ ಕಾಣಿಸ್ಕೊಳ್ತು. ಅದಾದ ಮೇಲೆ ಅದರ ಪಕ್ಕದಲ್ಲಿರುವಂತಹ ಆ ಮಾಗಡಿ ಮುಖ್ಯ ರಸ್ತೆಯಲ್ಲಿರುವಂತಹ ಕೆಲವೊಂದಿಷ್ಟು ಏರಿಯಾದಲ್ಲಿ ಕಾಣಿಸ್ಕೊಳ್ತು. ಇದೀಗ ಮತ್ತೆ ಅದೇ ರೀಜನ್, ಅದೇ ಪ್ರದೇಶದಲ್ಲಿರುವಂತಹ ಬ್ಯಾಡ್ರಹಳ್ಳಿ ಭಾಗದಲ್ಲೂ ಕೂಡ 2 ಬಾರಿ 3 ದಿನಗಳ ಅಂತರದಲ್ಲಿ 2 ಬಾರಿ ಕಾಣಿಸ್ಕೊಂಡಿರುವಂತದ್ದು. ಒಟ್ಟಾರೆ 25 ಜುಲೈ ತಿಂಗಳ 25 ದಿನಗಳ ಒಳಗೆ 6ನೇ ಬಾರಿಗೆ ಇದೀಗ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು ಈ ಭಾಗದಲ್ಲಿ. ನಾವು ಇದರ ಆ ಒಂದು ಡಿಸ್ಟೆನ್ಸ್ ಅನ್ನ ನೋಡ್ತಾ ಹೋದ್ರೆ ಭಾರತ್ ನಗರದಿಂದ ಬ್ಯಾಡ್ರಹಳ್ಳಿಗೆ ಸುಮಾರು 2.5 ಕಿಲೋಮೀಟರ್ ದೂರ ಇದೆ. ಈ ಒಂದು 2.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಒಂಟಿ ಚಿರತೆ ಓಡಾಡ್ತಾ ಇರುವಂತದ್ದು. ಇಲ್ಲಿಂದ ಹೆಚ್ಚು ಕಮ್ಮಿ 6ರಿಂದ 7 ಕಿಲೋಮೀಟರ್ ದೂರದಲ್ಲಿ ತುರೇಹಳ್ಳಿ ಫಾರೆಸ್ಟ್ ಇದೆ. ಅಲ್ಲಿಂದನೇ ಇದು ನೇರವಾಗಿ ಈ ಭಾಗಕ್ಕೆ ಬರ್ತಾ ಇದೆ ಅನ್ನುವಂತ ಒಂದು ಶಂಕೆಯನ್ನು ಅಲ್ಲಿರುವಂತಹ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಒಂಟಿ ಚಿರತೆಯನ್ನ ಸೆರೆ ಹಿಡಿದಿಲ್ಲ ಅಂತಂದ್ರೆ ದೊಡ್ಡ ಅನಾಹುತ ಆಗುವಂತ ಒಂದು ಆತಂಕವೂ ಕೂಡ ಅಲ್ಲಿರುವಂತಹ ಜನರಿಗೆ ಇರುವಂತದ್ದು. ಇದು ಬೆಂಗಳೂರಿನ ಉತ್ತರ ಭಾಗದಲ್ಲಿ ನಡೀತಾ ಇರುವಂತಹ ದೃಶ್ಯ. ಅಂದ್ರೆ ಕಳೆದ ಒಂದಿಷ್ಟು ವರ್ಷಗಳ ಕೆಳಗೆ ದಕ್ಷಿಣ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ವಾತಾವರಣ ಇತ್ತು. ಆ ಇಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಮತ್ತು ಕೂಡ್ಲು ಗೇಟ್ ಅಲ್ಲೂ ಕೂಡ ಈ ಹಿಂದೆ ಚಿರತೆ ಪ್ರತ್ಯಕ್ಷ ಆಗಿತ್ತು. ಬನ್ನೇರುಘಟ್ಟ ರಿಸರ್ವ್ ಫಾರೆಸ್ಟ್ ಇಂದ ಆಗಾಗನೇ ಈ ಒಂದು ಭಾಗಕ್ಕೂ ಕೂಡ ಬರ್ತಾ ಇತ್ತು. ಸೊ ಇದೀಗ ಈ ತುರೇಹಳ್ಳಿ ಫಾರೆಸ್ಟ್ ಇಂದ ಇದು ಬಂದಿರಬಹುದು ಅನ್ನುವಂತ ಒಂದು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದನ್ನ ಅರಣ್ಯಾಧಿಕಾರಿಗಳು ಪತ್ತೆ ಮಾಡಿ ಅದಕ್ಕೊಂದು ಸೀಮಿತ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.